ಹಾಯ್ ಸ್ನೇಹಿತರೆ, ಇಂದು ಆಕಾಶದಲ್ಲಿ ಹಾರುವ ಪ್ರತಿಯೊಂದು ರಾಕೆಟ್ ತನ್ನ ಪ್ರಯಾಣವನ್ನು ನೆಲದಿಂದಲೇ ಆರಂಭಿಸುತ್ತದೆ. ಅದು ನೇರವಾಗಿ ಬಾಹ್ಯಾಕಾಶಕ್ಕೆ ಹೋಗುವುದಿಲ್ಲ. ಮೊದಲು ಅದು ಭೂಮಿಯ ಬಲವಾದ ಗುರುತ್ವಾಕರ್ಷಣೆಯನ್ನು ಎದುರಿಸಬೇಕು. ಈ ಒಂದು ಸತ್ಯ ನಿಮ್ಮ ಜೀವನದ ಯಶಸ್ಸಿನ ರಹಸ್ಯವನ್ನು ಹೇಳುತ್ತದೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಂದು ನಾವು ಯಶಸ್ವಿಯಾದ ವ್ಯಕ್ತಿಗಳನ್ನು ನೋಡಿದಾಗ ಅವರು ಯಾವಾಗಲೂ ಎತ್ತರದಲ್ಲೇ ಇದ್ದರು ಎಂದುಕೊಳ್ಳುತ್ತೇವೆ. ಆದರೆ ನಿಜ ಏನು ಗೊತ್ತಾ? ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯು ತನ್ನ ಪ್ರಯಾಣವನ್ನು ಶೂನ್ಯದಿಂದಲೇ ಆರಂಭಿಸಿದ್ದಾನೆ. ರಾಕೆಟ್ ಕೂಡ ನೆಲದಿಂದಲೇ ಹಾರುತ್ತದೆ. ಅದು ಮೇಲಿನಿಂದ ಬೀಳುವುದಿಲ್ಲ, ಕೆಳಗಿನಿಂದಲೇ ಏರುತ್ತದೆ. ಜೀವನದಲ್ಲೂ ನಿಮ್ಮ ಆರಂಭ ಚಿಕ್ಕದಾಗಿರಬಹುದು, ಆದರೆ ನಿಮ್ಮ ಗುರಿ ದೊಡ್ಡದಾಗಿರಬೇಕು. ರಾಕೆಟ್ ಹಾರುವ ಮೊದಲು ಕೆಲವು ನಿಮಿಷಗಳೇ ಅತ್ಯಂತ ಕಷ್ಟಕರ, ಯಾಕೆಂದರೆ ಅದು ಭೂಮಿಯ ಗುರುತ್ವಾಕರ್ಷಣೆಯ ವಿರುದ್ಧ ಹೋರಾಡುತ್ತಿದೆ. ಜೀವನದಲ್ಲೂ ಮೊದಲ ಹೆಜ್ಜೆಗಳೇ ಕಷ್ಟವಾಗುತ್ತವೆ. ಹೊಸ ಅಭ್ಯಾಸ ಆರಂಭಿಸುವುದು, ಓದಿನಲ್ಲಿ ಗಮನ ಕೊಡುವುದು, ಹೊಸ ಕೆಲಸ ಕಲಿಯುವುದು ಇವೆಲ್ಲವೂ ಆರಂಭದಲ್ಲಿ ಕಷ್ಟವೇ. ಆದರೆ ಅದೇ ಕಷ್ಟ ನಿಮ್ಮನ್ನು ಮುಂದೆ ಕರೆದೊಯ್ಯುತ್ತದೆ. ರಾಕೆಟ್ಗೆ ಅಪಾರ ಪ್ರಯಾಣದ ಇಂಧನ ಬೇಕಾಗುತ್ತದೆ. ಅದು ಮಧ್ಯದಲ್ಲಿ ನಿಂತರೆ ಎಂದಿಗೂ ಬಾಹ್ಯಾಕಾಶ ತಲುಪುವುದಿಲ್ಲ. ನಿಮ್ಮ ಜೀವನದಲ್ಲೂ ಆ ಇಂಧನ ಎಂದರೆ ಶಿಸ್ತು, ಪರಿಶ್ರಮ ಮತ್ತು ಆತ್ಮವಿಶ್ವಾಸ. ಇವುಗಳಿಲ್ಲದೆ ದೊಡ್ಡ ಗುರಿಗಳನ್ನು ತಲುಪುವುದು ಕಷ್ಟ. ರಾಕೆಟ್ ಮೇಲಕ್ಕೆ ಹೋಗುವಾಗ ಭಾರವಾದ ಭಾಗಗಳನ್ನು ಒಂದೊಂದಾಗಿ ಬಿಡುತ್ತದೆ, ಯಾಕೆಂದರೆ ಅವು ಮುಂದೆ ಹೋಗಲು ಅಡ್ಡಿಯಾಗುತ್ತವೆ. ನಮ್ಮ ಜೀವನದಲ್ಲೂ ಕೆಲವೊಂದು ಅಭ್ಯಾಸಗಳು, ಭಯ, ಸೋಮಾರಿತನ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಬಿಡಲೇಬೇಕು. ಇಲ್ಲದಿದ್ದರೆ ಅವೇ ನಮ್ಮ ಬೆಳವಣಿಗೆಗೆ ಭಾರವಾಗುತ್ತದೆ. ಒಮ್ಮೆ ಯೋಚಿಸಿ, ರಾಕೆಟ್ ಹಾರುವಾಗ ದೊಡ್ಡ ಶಬ್ದ ಬರುತ್ತದೆ. ಜನರೆಲ್ಲ ಅದನ್ನು ನೋಡುತ್ತಾರೆ, ಆದರೆ ಅದರ ಹಿಂದೆ ಸಾವಿರಾರು ವಿಜ್ಞಾನಿಗಳ ಪರಿಶ್ರಮ ಇರುತ್ತದೆ. ಯಶಸ್ಸು ಕೂಡ ಹಾಗೆಯೇ. ಜನರು ನಿಮ್ಮ ಸಾಧನೆಯನ್ನು ಮಾತ್ರ ನೋಡುತ್ತಾರೆ, ಆದರೆ ನೀವು ಅನುಭವಿಸಿದ ಹೋರಾಟವನ್ನು ನೋಡುವುದಿಲ್ಲ. ರಾಕೆಟ್ ತನ್ನ ದಿಕ್ಕನ್ನು ಮಧ್ಯದಲ್ಲೇ ಬದಲಾಯಿಸುತ್ತಾ ಹೋದರೆ ಗುರಿ ತಲುಪುವುದಿಲ್ಲ. ಅದೇ ರೀತಿ ನಾವು ಕೂಡ ಪ್ರತಿದಿನ ಗುರಿ ಬದಲಾಯಿಸಿದರೆ ಯಶಸ್ಸು ದೂರವಾಗುತ್ತದೆ. ಒಂದೇ ಗುರಿಯ ಮೇಲೆ ನಿರಂತರವಾಗಿ ಕೆಲಸ ಮಾಡುವವರು ಮಾತ್ರ ಎತ್ತರಕ್ಕೆ ಹೋಗುತ್ತಾರೆ. ರಾಕೆಟ್ ಹಾರುವಾಗ ಗಾಳಿ, ಒತ್ತಡ ಮತ್ತು ಅನೇಕ ಸವಾಲುಗಳನ್ನು ಎದುರಿಸುತ್ತದೆ. ಆದರೂ ಅದು ನಿಲ್ಲುವುದಿಲ್ಲ. ನಿಮ್ಮ ಜೀವನದಲ್ಲೂ ಟೀಕೆ, ಸೋಲು ಮತ್ತು ಕಷ್ಟಗಳು ಬರುತ್ತವೆ. ಅವು ನಿಮ್ಮನ್ನು ನಿಲ್ಲಿಸಲು ಅಲ್ಲ, ನಿಮ್ಮನ್ನು ಬಲಪಡಿಸಲು ಬರುತ್ತವೆ. ರಾಕೆಟ್ ಎಷ್ಟೇ ಎತ್ತರಕ್ಕೆ ಹೋಗುತ್ತದೆಯೋ ಅಷ್ಟು ಭೂಮಿಯ ಬಂಧನದಿಂದ ಮುಕ್ತವಾಗುತ್ತದೆ. ನಮ್ಮ ಜೀವನದಲ್ಲೂ ನೀವು ಎಷ್ಟು ಜ್ಞಾನ, ಶಿಸ್ತು ಮತ್ತು ಅನುಭವ ಗಳಿಸಿರುತ್ತೀರೋ ಅಷ್ಟು ಭಯ ಮತ್ತು ಅವಮಾನಗಳಿಂದ ಮುಕ್ತರಾಗುತ್ತೀರಿ. ನೆನಪಿಡಿ, ದೊಡ್ಡ ಯಶಸ್ಸಿಗೆ ದೊಡ್ಡ ಆರಂಭ ಬೇಕಾಗುವುದಿಲ್ಲ, ಸರಿಯಾದ ಆರಂಭ ಸಾಕು. ಇಂದು ನೀವು ಒಂದು ಸಣ್ಣ ಹೆಜ್ಜೆ ಇಟ್ಟರೂ ಅದು ನಾಳೆಯ ದೊಡ್ಡ ಸಾಧನೆಗೆ ಅಡಿಪಾಯವಾಗಬಹುದು. ಇಂದಿನಿಂದ ಒಂದು ನಿರ್ಧಾರ ಮಾಡಿ. ನಿಮ್ಮ ಆರಂಭ ಚಿಕ್ಕದಾಗಿದೆ ಎಂದು ಬೇಸರ ಪಡಬೇಡಿ. ನೆನಪಿಡಿ, ರಾಕೆಟ್ ನೆಲದಿಂದಲೇ ಹಾರುತ್ತದೆ, ಆದರೆ ಅದರ ಗುರಿ ಆಕಾಶಕ್ಕಿಂತಲೂ ಎತ್ತರವಾಗಿರುತ್ತದೆ. ನಿಮ್ಮ ಕನಸು ದೊಡ್ಡದಾಗಿದ್ದರೆ ಇಂದೇ ಮೊದಲ ಹೆಜ್ಜೆ ಇಡಿ, ಯಾಕೆಂದರೆ ಪ್ರತಿಯೊಂದು ದೊಡ್ಡ ಯಶಸ್ಸು ಒಂದು ಸಣ್ಣ ಆರಂಭದಿಂದಲೇ ಹುಟ್ಟುತ್ತವೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.